ಖಂಡಿತ. ಐಪಿಎಲ್ನ 53ನೇ ಪಂದ್ಯದ ಮಾಹಿತಿ ಇಲ್ಲಿದೆ, ಕೇಳಿ. ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಐಪಿಎಲ್ 2026ರ 53ನೇ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ 204 ರನ್ಗಳ ಸವಾಲಿನ ಗುರಿ ಇಟ್ಟಿದೆ. ಇವತ್ತು ಮೇ 10 ಭಾನುವಾರ ಚೆನ್ನೈನ ಐತಿಹಾಸಿಕ ಎಂ.ಎ. ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ನಾಯಕ ಋತುರಾಜ್ ಗಾಯಕ್ವಾಡ್ ಟಾಸ್ ಗೆದ್ದು ಮೊದಲು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡರು. ಇದರ ನಂತರ ಬ್ಯಾಟಿಂಗ್ ಇಳಿದ ಲಕ್ನೋ ಸೂಪರ್ ಜೈಂಟ್ಸ್ ತಂಡ 8 ವಿಕೆಟ್ ನಷ್ಟಕ್ಕೆ 203 ರನ್ ಗಳಿಸಿ ತಮ್ಮ ಇನ್ನಿಂಗ್ಸ್ ಮುಗಿಸಿತು. ಸೂಪರ್ ಜೈಂಟ್ಸ್ ಪರ ಜೋಶ್ ಇಂಗ್ಲಿಸ್ ಕೇವಲ 33 ಎಸೆತಗಳಲ್ಲಿ ಸ್ಫೋಟಕ 85 ರನ್ ಸಿಡಿಸಿ ತಂಡಕ್ಕೆ ದೊಡ್ಡ ಆಸರೆಯಾದರು. ಅವರ ಈ ಭರ್ಜರಿ ಇನ್ನಿಂಗ್ಸ್ನಲ್ಲಿ ಬರೋಬ್ಬರಿ 10 ಬೌಂಡರಿ ಮತ್ತು 6 ಭರ್ಜರಿ ಸಿಕ್ಸರ್ಗಳು ಸೇರಿದ್ದು ತಂಡದ ಮೊತ್ತಕ್ಕೆ ದೊಡ್ಡ ಬಲ ತಂದುಕೊಟ್ಟಿತು. ಇನ್ನಿಂಗ್ಸ್ನ ಕೊನೆಯಲ್ಲಿ ಶಹಬಾಜ್ ಅಹಮದ್ ಕೂಡ ಕೇವಲ 25 ಎಸೆತಗಳಲ್ಲಿ ಅಜೇಯ 43 ರನ್ ಗಳಿಸಿ ಪ್ರಮುಖ ಕೊಡುಗೆ ನೀಡಿದರು. ಸತತ ವಿಕೆಟ್ಗಳ ಪತನದ ನಡುವೆಯೂ ಎಲ್ಎಸ್ಜಿ ಸ್ಪರ್ಧಾತ್ಮಕ ಮೊತ್ತ ತಲುಪುವಲ್ಲಿ ಅವರ ಪಾತ್ರ ದೊಡ್ಡದಾಗಿತ್ತು. ಅಂಕಪಟ್ಟಿಯಲ್ಲಿ ಉತ್ತಮ ಸ್ಥಾನ ಪಡೆಯಲು ಈ ಎರಡೂ ತಂಡಗಳಿಗೆ ಈ ಹೈಸ್ಕೋರಿಂಗ್ ಪಂದ್ಯ ಬಹಳ ಮುಖ್ಯ. ಸೂಪರ್ ಜೈಂಟ್ಸ್ ತಂಡ ಸದ್ಯ 10 ಪಂದ್ಯಗಳಿಂದ ಕೇವಲ 6 ಅಂಕಗಳೊಂದಿಗೆ 10ನೇ ಸ್ಥಾನದಲ್ಲಿದ್ದು ಐಪಿಎಲ್ 2026ರ ಅಂಕಪಟ್ಟಿಯಲ್ಲಿ ಮೇಲೇರಲು ಈ ಗೆಲುವು ಅವರಿಗೆ ಬಹಳ ಅನಿವಾರ್ಯ. ಇನ್ನು ಸೂಪರ್ ಕಿಂಗ್ಸ್ ತಂಡ 10 ಪಂದ್ಯಗಳಲ್ಲಿ 10 ಅಂಕಗಳೊಂದಿಗೆ 6ನೇ ಸ್ಥಾನದಲ್ಲಿದ್ದು ಪ್ಲೇಆಫ್ ಪ್ರವೇಶವನ್ನು ಭದ್ರಪಡಿಸಿಕೊಳ್ಳಲು ಮತ್ತು ಗೆಲುವಿನ ಲಯವನ್ನು ಮುಂದುವರಿಸಲು ಪ್ರಯತ್ನಿಸುತ್ತಿದೆ. ಲಕ್ನೋ ಇನ್ನಿಂಗ್ಸ್ಗೆ ಧಮಾಕ ಆರಂಭ ಸಿಕ್ಕಿತ್ತು. ಅದಕ್ಕೆ ಜಾಶ್ ಇಂಗ್ಲಿಸ್ ಅವರ ಆಕ್ರಮಣಕಾರಿ ಆಟವೇ ಮುಖ್ಯ ಕಾರಣ. 2026ರ ಐಪಿಎಲ್ ಹರಾಜಿನಲ್ಲಿ 8.60 ಕೋಟಿ ರೂಪಾಯಿಗೆ ಎಲ್ಎಸ್ಜಿ ಪಾಲಾಗಿದ್ದ ಇಂಗ್ಲಿಸ್ ಸೀಸನ್ ಶುರುವಿನಲ್ಲಿ ವೈಯಕ್ತಿಕ ಕಾರಣಗಳಿಂದ ತಂಡ ಸೇರಿಕೊಂಡಿರಲಿಲ್ಲ. ಆದರೆ ಬಂದ ನಂತರ ಯಾಕೆ ಇವರು ತಂಡಕ್ಕೆ ಅಮೂಲ್ಯ ಆಟಗಾರ ಅನ್ನೋದನ್ನ ಸಾಬೀತು ಮಾಡಿದ್ರು. ಓಪನಿಂಗ್ ಬ್ಯಾಟರ್ಗಳ ಜೊತೆಗಿನ ಇವರ ಜೊತೆಯಾಟ ಸಿಎಸ್ಕೆ ಬೌಲರ್ಗಳ ಮೇಲೆ ಶುರುವಿನಲ್ಲೇ ಒತ್ತಡ ಹೇರಿತು. ಆದರೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಮಧ್ಯಮ ಓವರ್ಗಳಲ್ಲಿ ಅದ್ಭುತ ಕಂಬ್ಯಾಕ್ ಮಾಡಿ ತಾವು ಅದೆಷ್ಟು ಬಲಿಷ್ಠ ಅನ್ನೋದನ್ನ ತೋರಿಸಿಕೊಟ್ಟು ಇಂಗ್ಲೆಂಡ್ನ ಬೌಲಿಂಗ್ ಆಲ್ರೌಂಡರ್ ಜೇಮಿ ಓವರ್ಟನ್ ಸಿಎಸ್ಕೆ ಪರ ವಿಕೆಟ್ ಬೇಟೆಗಾರನಾಗಿ ಮಿಂಚಿದ್ರು. ತಮ್ಮ ಸ್ಪೆಲ್ನಲ್ಲಿ ಕೇವಲ 36 ರನ್ ನೀಡಿ 3 ಪ್ರಮುಖ ವಿಕೆಟ್ ಉರುಳಿಸಿದ್ರು. 2026ರ ಐಪಿಎಲ್ ಹರಾಜಿನಲ್ಲಿ 1.50 ಕೋಟಿ ರೂಪಾಯಿಗೆ ಸಿಎಸ್ಕೆ ಸೇರಿದ್ದ ಓವರ್ಟನ್ 2025ರಲ್ಲಿ ಐಪಿಎಲ್ಗೆ ಪದಾರ್ಪಣೆ ಮಾಡಿದ್ದು ತಂಡಕ್ಕಾಗಿ ಸತತವಾಗಿ ಅದ್ಭುತ ಆಟ ಆಡ್ತಿದ್ದಾರೆ. ಇವರ ಪ್ರಯತ್ನಕ್ಕೆ ಅನ್ಶುಲ್ ಕಂಬೋಜ್ ಅವರು ಕೈಜೋಡಿಸಿದ್ರು. 2 ವಿಕೆಟ್ ಪಡೆದು ಎಲ್ಎಸ್ಜಿ ಆರಂಭದಲ್ಲಿ ಬಿರುಸಿನ ಆಟವಾಡಿದ್ರು. ನಂತರ ಅವರ ರನ್ ವೇಗಕ್ಕೆ ಕಡಿವಾಣ ಹಾಕಿದ್ರು. ಎಲ್ಎಸ್ಜಿ ನಾಯಕ ರಿಷಬ್ ಪಂತ್ ಕೂಡ ಕ್ರೀಸ್ಗೆ ಬಂದಿದ್ರು. ಮಧ್ಯಮ ಕ್ರಮಾಂಕದ ಕುಸಿತದ ನಂತರ ಇನ್ನಿಂಗ್ಸ್ಗೆ ಹೊಸ ಚೈತನ್ಯ ತುಂಬಲು ಪ್ರಯತ್ನಿಸಿದ್ರು. ಎಲ್ಎಸ್ಜಿ ಪರ ಆಡಿದ ಇನ್ನಿತರ ಪ್ರಮುಖ ಆಟಗಾರರು ಅಂದ್ರೆ ನಿಕೋಲಸ್ ಪೂರನ್ ಮತ್ತು ಅಕ್ಷತ್ ರಘುವಂಶಿ. 21 ಕೋಟಿ ರೂಪಾಯಿಗೆ ಎಲ್ಎಸ್ಜಿ ಉಳಿಸಿಕೊಂಡಿದ್ದ ಪೂರನ್ ತಂಡದ ಬ್ಯಾಟಿಂಗ್ ಲೈನ್ಅಪ್ನ ಪ್ರಮುಖ ಆಧಾರಸ್ತಂಭವಾಗಿದ್ದಾರೆ. 2.20 ಕೋಟಿ ರೂಪಾಯಿಗೆ ಎಲ್ಎಸ್ಜಿ ಸೇರಿದ್ದ ರಘುವಂಶಿ 2026ರಲ್ಲಿ ಐಪಿಎಲ್ಗೆ ಎಂಟ್ರಿ ಕೊಟ್ಟಿದ್ರು. ಎಲ್ಎಸ್ಜಿ ತಂಡದ ಮತ್ತೊಬ್ಬ ಆಟಗಾರ ಹಿಮ್ಮತ್ ಸಿಂಗ್ ಅವರನ್ನ ಕೂಡ 2026ರ ಸೀಸನ್ಗೆ ಉಳಿಸಿಕೊಳ್ಳಲಾಗಿದೆ. 204 ರನ್ಗಳ ಗುರಿ ಬೆನ್ನತ್ತಲು ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಕ್ರೀಸ್ಗೆ ಇಳಿದಾಗ ಓಪನರ್ಸ್ ಸಂಜು ಸ್ಯಾಮ್ಸನ್ ಮತ್ತು ಋತುರಾಜ್ ಗಾಯಕ್ವಾಡ್ ಆರಂಭಿಕರಾಗಿ ಬಂದಿದ್ರು. ಸಿಎಸ್ಕೆ ಫ್ರಾಂಚೈಸಿಗೆ ಟ್ರೇಡ್ ಆಗಿದ್ದ ಸಂಜು ಸ್ಯಾಮ್ಸನ್ ಮತ್ತು ತಂಡದ ನಾಯಕರಾದ ಋತುರಾಜ್ ಗಾಯಕ್ವಾಡ್ ಈ ದೊಡ್ಡ ಗುರಿಗೆ ಗಟ್ಟಿ ಅಡಿಪಾಯ ಹಾಕುವ ಜವಾಬ್ದಾರಿಯನ್ನ ಹೊತ್ತಿದ್ರು. ಎಲ್ಎಸ್ಜಿ ಬೌಲಿಂಗ್ ವಿಭಾಗದ ಮೊಹಮ್ಮದ್ ಶಮಿ ಮತ್ತು ಪ್ರಿನ್ಸ್ ಯಾದವ್ ವಿರುದ್ಧ ಮೊದಲ ಕೆಲವು ಓವರ್ಗಳಲ್ಲಿ ಸಿಎಸ್ಕೆ ಬ್ಯಾಟ್ಸ್ಮನ್ಗಳು ಕೊಂಚ ನಿಧಾನಗತಿಯ ಆಟ ಆಡಿದರು. ಚೆನ್ನೈ ತಂಡಕ್ಕೆ ವೆಸ್ಟ್ ಇಂಡೀಸ್ ಸ್ಪಿನ್ನರ್ ಅಖಿಲ್ ಹೊಸೈನ್ ಇವರನ್ನ 2026ರ ಆಕ್ಷನ್ನಲ್ಲಿ ಸಿಎಸ್ಕೆ 2 ಕೋಟಿ ರೂಪಾಯಿಗೆ ಖರೀದಿಸಿತ್ತು. ಮ್ಯಾಟ್ ಹೆನ್ರಿ ಮತ್ತು ಡೆವಾರ್ಡ್ ಬ್ರೆವಿಸ್ ಇವರು ಕೂಡ 2026ರ ಸೀಸನ್ಗೆ ತಂಡದಲ್ಲಿದ್ದಾರೆ. ಜೊತೆಗೆ ಇವರು ಬೌಲಿಂಗ್ ವಿಭಾಗದಲ್ಲಿ ಪ್ರಮುಖ ಅಸ್ತ್ರವಾಗಿದ್ದಾರೆ. ಈ ಪಂದ್ಯ 2026ರ ಐಪಿಎಲ್ ಪ್ಲೇಆಫ್ ಲೆಕ್ಕಾಚಾರಗಳಿಗೆ ಬಹಳ ಮುಖ್ಯವಾಗಿದೆ. ಸದ್ಯ ಪಾಯಿಂಟ್ಸ್ ಟೇಬಲ್ನಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ 14 ಪಾಯಿಂಟ್ಸ್ ಗಳಿಸಿ ಮೊದಲ ಸ್ಥಾನದಲ್ಲಿದೆ. ಅದರ ಹಿಂದೆ ಗುಜರಾತ್ ಟೈಟನ್ಸ್ ಕೂಡ 14 ಪಾಯಿಂಟ್ಸ್ನೊಂದಿಗೆ ನಿಕಟ ಪೈಪೋಟಿ ನೀಡುತ್ತಿದೆ. ಪಂಜಾಬ್ ಕಿಂಗ್ಸ್ 13 ಪಾಯಿಂಟ್ಸ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 12 ಪಾಯಿಂಟ್ಸ್ ಗಳಿಸಿವೆ. ಚೆನ್ನೈ ಸೂಪರ್ ಕಿಂಗ್ಸ್ 10 ಪಾಯಿಂಟ್ಸ್ ಗಳಿಸಿ ಟಾಪ್ 4ರಿಂದ ಕೂದಲೆಳೆಯ ಅಂತರದಲ್ಲಿದೆ. ಇನ್ನು ಲಕ್ನೋ ಸೂಪರ್ ಜೈಂಟ್ಸ್ ಪಟ್ಟಿಯ ಕೆಳಭಾಗದಲ್ಲಿದ್ದು ತಮ್ಮ ಸ್ಥಾನ ಸುಧಾರಿಸಿಕೊಳ್ಳಲು ದೊಡ್ಡ ಬದಲಾವಣೆ ಮಾಡಬೇಕಿದೆ. ಚೆಪಾಕ್ನಲ್ಲಿ ನಡೆಯುವ ಈ ಪಂದ್ಯದ ಫಲಿತಾಂಶ ಉಭಯ ತಂಡಗಳಿಗೂ ಪಾಯಿಂಟ್ಸ್ ಟೇಬಲ್ನಲ್ಲಿ ಸ್ಥಾನಗಳನ್ನು ಬದಲಾಯಿಸಬಹುದು ಮತ್ತು ಪ್ಲೇಆಫ್ ಲೆಕ್ಕಾಚಾರಗಳನ್ನು ತಿರುಗಾಮುರುಗ ಮಾಡಬಹುದು.